ಚಳಿಗಾಲ ಆರಂಭ ಆಗಿರೋದ್ರಿಂದ ರಾಜ್ಯದ ಕರಾವಳಿ ಭಾಗಕ್ಕೆ ವಲಸೆ ಹಕ್ಕಿಗಳು ಈಗ ಆಗಮಿಸುವುದಕ್ಕೆ ಆರಂಭಿಸಿದೆ. ಉತ್ತರ ಕನ್ನಡದ ಕಡಲ ತೀರದಲ್ಲಿ ಸಾವಿರ ಪ್ರಮಾಣದ ವಿದೇಶಿ ಹಕ್ಕಿಗಳು ಆಟ ಆಡ್ತಾ ನೋಡುಗರ ಗಮನ ಸೆಳೀತಾ ಇದೆ. ಈ ಕುರಿತಂತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಉತ್ತರ ಕನ್ನಡದ ಕಡಲ ತೀರದಲ್ಲಿ ವಿದೇಶಿ ಹಕ್ಕಿಗಳ ಕಲರವ. ಒಂದೆಡೆ ಕಡಲ ತೀರದಲ್ಲಿ ಸಾಲು ಸಾಲಾಗಿ ಕುಳಿತಿರುವಂತಹ ಶ್ವೇತವರ್ಣದ ಹಕ್ಕಿಗಳು, ಮತ್ತೊಂದು ಕಡೆಗೆ ಹಾರಾಟ ತುಂಟಾಟ ಈ ಅಪರೂಪದ ಪಕ್ಷಿಗಳನ್ನ ನೋಡೋದು ಚಂದ. ಅದರಲ್ಲಿ ರಾಶಿ ಪಕ್ಷಿಗಳು ಒಮ್ಮೆಲೆ ಕಂಡರೆ ಅದರ ಸಂತಸವೇ ಬೇರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಕೇಣಿ ಮತ್ತು ಬೇಲೆಕೇರಿ ಕಡಲ ತೀರದಲ್ಲಿ ವಿದೇಶಗಳಿಂದ ಹೇರಳ ಪ್ರಮಾಣದ ಪಕ್ಷಿಗಳು ಆಗಮಿಸಿವೆ. ಸೀಗಲ್ ಬರ್ಡ್ಸ್ ಎಂದು ಕರೆಯುವಂತಹ ಈ ಪಕ್ಷಿಗಳು ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಕಡಲ ತೀರಗಳಲ್ಲಿ ಕಂಡುಬರುತ್ತಿವೆ. ಈ ಹಿಂದೆ ಕಾರವಾರ ಮತ್ತು ದೇವಭಾಗ ಕಡಲ ತೀರದಲ್ಲಿ ಮಾತ್ರ ಚಳಿಗಾಲದ ಸಂದರ್ಭದಲ್ಲಿ ಸೀಗಲ್ ಬರ್ಡ್ ಕಂಡುಬರುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಾರವಾರ ಕಡಲ ತೀರದಲ್ಲಿ ಪಕ್ಷಿಗಳು ಕಡಿಮೆಯಾಗಿವೆ. ಇದೀಗ ಅಂಕೋಲಾದ ಕಡಲ ತೀರದಲ್ಲಿ ಸೀಗಲ್ಸ್ ಭಾರಿ ಪ್ರಮಾಣದಲ್ಲಿ ಆಗಮಿಸಿವೆ. ತೀರದಲ್ಲಿ ಇಂತಹ ಹಕ್ಕಿಗಳನ್ನು ನೋಡಲು ಖುಷಿಯಾಗುತ್ತವೆ. ವಲಸೆ ಬಂದಂತ ಪಕ್ಷಿಗಳೇನಿದ್ದಾವೆ, ಇದು ಒಂದು ಸುಮಾರು ಪ್ರತಿ ವರ್ಷದಿಂದ ಈ ವರ್ಷ ಇದರ 10 ಪಟ್ಟು ಹೆಚ್ಚಾಗಿದೆ. ಯಾಕಂದ್ರೆ ಪ್ರತಿ ವರ್ಷ ಒಂದು 5,000 ಬರ್ತಿತ್ತು. ಈ ವರ್ಷ ಹಬ್ಬ ಅಂದ್ರೂ ಇದೊಂದು 20,000 ಮೇಲಾಗಿದೆ ಈ ಪಕ್ಷಿಗಳು. ಇದನ್ನು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತಾ ಇದೆ. ಇದು ಒಂದು ಬಿಳಿ ಮತ್ತು ಹಾಗೂ ಬೂದಿ ಬಣ್ಣದ ರೂಪದಲ್ಲಿ ಇದೆ ಈ ಪಕ್ಷಿಗಳು ನೋಡ್ಲಿಕ್ಕೆ. ಇದು ಈ ಸಮುದ್ರ ತೀರದಲ್ಲಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಫುಡ್ ಈ ಒಂದು ಪ್ರದೇಶದಲ್ಲಿ ಫುಡ್ ತುಂಬಾ ಚೆನ್ನಾಗಿ ಪೌಷ್ಟಿಕವಾದ ಫುಡ್ ಸಿಗ್ತಾ ಇದೆ. ರಷ್ಯಾ, ಸೈಬೀರಿಯಾ ಹಾಗೂ ಲಕ್ಷದ್ವೀಪ ಕಡೆಗಳಿಂದ ಪ್ರತಿ ವರ್ಷವೂ ಕೂಡ ಈ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತವೆ. ಆಹಾರ ಪೂರಕವಾದಂತಹ ವಾತಾವರಣ ಇದ್ದಲ್ಲಿ ಹುಡುಕಿ ಹೋಗುತ್ತವೆ. ಈ ಬಾರಿ ಕಡಲ ತೀರಗಳಲ್ಲಿ ಹೆಚ್ಚಿನ ಪ್ರಮಾಣದ ತಾರಲೆ ಮೀನುಗಳು ಇರೋದ್ರಿಂದ ಸೀಗಲ್ ಹಕ್ಕಿಗಳಿಗೆ ಆಹಾರ ಸಿಗುತ್ತಿವೆ. ಹೀಗಾಗಿ ಕಳೆದ 3 ದಿನಗಳಿಂದ ಪಕ್ಷಿಗಳು ಸ್ವಚ್ಛಂದವಾಗಿ ಓಡಾಡಿಕೊಂಡಿವೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಇಲ್ಲಿಯೇ ಇದ್ದು ಬಳಿಕ ಸಂತಾನೋತ್ಪತ್ತಿಗಾಗಿ ಟಿಬೆಟ್ ಕಡೆ ಹೋಗುತ್ತವೆ ಅಂತ ಕಡಲ ವಿಜ್ಞಾನಿಗಳು ಹೇಳಿದ್ದಾರೆ. ಇವು ಮೇನ್ ಆಗಿ ಚಳಿಗಾಲದ ವಲಸಿಗ ಪಕ್ಷಿಗಳು. ಸೀಗಲ್ಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜಾತಿ ಇದೆ. ಅದರಲ್ಲಿ 20 ಜಾತಿ ಸಮುದ್ರದಲ್ಲೇ, ಅವುಗಳು ಹೆಚ್ಚು ಸಮುದ್ರಕ್ಕಾಗಿ ಸಮುದ್ರದ ಮೀನುಗಳಿಗೆ ಅವಲಂಬಿತವಾಗಿವೆ. ಇನ್ನುಳಿದವುಗಳು ಇವನ್ ಸಿಹಿ ನೀರಿನಲ್ಲೂ ಕೂಡ ವಾಸಿಸುತ್ತವೆ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಬಂದಿರುವಂತದ್ರಲ್ಲಿ ಬ್ರೌನ್ ಹೆಡೆಡ್ ಸೀಗಲ್ ಇದೆ, ಬ್ಲಾಕ್ ಹೆಡೆಡ್ ಸೀಗಲ್ ಇದೆ ಮತ್ತು ವೈಟ್ ಸೀಗಲ್ಸ್ ಇದೆ. ಈ 3 ಜಾತಿ ವೆರೈಟಿಗಳನ್ನ ನಾವು ಈಗ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಹೀಗಾಗಿ ಪ್ರಮುಖ ಏನಂದ್ರೆ ಈ ನಮ್ಮ ವಲಸಿಗ ಪಕ್ಷಿಗಳಿಗಾಗಿ ಅತಿ ಮುಖ್ಯ ಅಂದ್ರೆ ಆಹಾರ. ಸೀಗಲ್ಸ್ಗಳಲ್ಲಿ ಬ್ರೌನ್ ಹೆಡೆಡ್, ವೈಟ್ ಹೆಡೆಡ್ ಮತ್ತು ಬ್ಲಾಕ್ ಹೆಡೆಡ್ಗಳಿವೆ. ಸುಮಾರು 20 ಜಾತಿಯ ಪಕ್ಷಿಗಳು ಸಮುದ್ರದ ಮೀನುಗಳನ್ನು ಅನುಸರಿಸಿ ಆಗಾಗ ಕರಾವಳಿಯ ಕಡಲ ತೀರಗಳಿಗೆ ಬಂದು ಹೋಗುತ್ತವೆ. ಒಟ್ನಲ್ಲಿ ಸೀಗಲ್ ಬರ್ಡ್ಗಳು ಈ ಬಾರಿ ಹೇರಳ ಪ್ರಮಾಣದಲ್ಲಿ ಆಗಮಿಸಿದ್ದು ಬೆಳಗ್ಗೆಯಿಂದ ಸಂಜೆಯವರೆಗೆ ಹಾರಾಟ ತುಂಟಾಟ ಅವುಗಳ ಶಬ್ದ ಪಕ್ಷಿ ಪ್ರಿಯರ ಕುತೂಹಲಕ್ಕೆ ಕಾರಣವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಚಳಿಗಾಲ ಆರಂಭ ಆಗಿರೋದ್ರಿಂದ ರಾಜ್ಯದ ಕರಾವಳಿ ಭಾಗಕ್ಕೆ ವಲಸೆ ಹಕ್ಕಿಗಳು ಈಗ ಆಗಮಿಸುವುದಕ್ಕೆ ಆರಂಭಿಸಿದೆ. ಉತ್ತರ ಕನ್ನಡದ ಕಡಲ ತೀರದಲ್ಲಿ ಸಾವಿರ ಪ್ರಮಾಣದ ವಿದೇಶಿ ಹಕ್ಕಿಗಳು ಆಟ ಆಡ್ತಾ ನೋಡುಗರ ಗಮನ ಸೆಳೀತಾ ಇದೆ. ಈ ಕುರಿತಂತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಉತ್ತರ ಕನ್ನಡದ ಕಡಲ ತೀರದಲ್ಲಿ ವಿದೇಶಿ ಹಕ್ಕಿಗಳ ಕಲರವ. ಒಂದೆಡೆ ಕಡಲ ತೀರದಲ್ಲಿ ಸಾಲು ಸಾಲಾಗಿ ಕುಳಿತಿರುವಂತಹ ಶ್ವೇತವರ್ಣದ ಹಕ್ಕಿಗಳು, ಮತ್ತೊಂದು ಕಡೆಗೆ ಹಾರಾಟ ತುಂಟಾಟ ಈ ಅಪರೂಪದ ಪಕ್ಷಿಗಳನ್ನ ನೋಡೋದು ಚಂದ. ಅದರಲ್ಲಿ ರಾಶಿ ಪಕ್ಷಿಗಳು ಒಮ್ಮೆಲೆ ಕಂಡರೆ ಅದರ ಸಂತಸವೇ ಬೇರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಕೇಣಿ ಮತ್ತು ಬೇಲೆಕೇರಿ ಕಡಲ ತೀರದಲ್ಲಿ ವಿದೇಶಗಳಿಂದ ಹೇರಳ ಪ್ರಮಾಣದ ಪಕ್ಷಿಗಳು ಆಗಮಿಸಿವೆ. ಸೀಗಲ್ ಬರ್ಡ್ಸ್ ಎಂದು ಕರೆಯುವಂತಹ ಈ ಪಕ್ಷಿಗಳು ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಕಡಲ ತೀರಗಳಲ್ಲಿ ಕಂಡುಬರುತ್ತಿವೆ. ಈ ಹಿಂದೆ ಕಾರವಾರ ಮತ್ತು ದೇವಭಾಗ ಕಡಲ ತೀರದಲ್ಲಿ ಮಾತ್ರ ಚಳಿಗಾಲದ ಸಂದರ್ಭದಲ್ಲಿ ಸೀಗಲ್ ಬರ್ಡ್ ಕಂಡುಬರುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಾರವಾರ ಕಡಲ ತೀರದಲ್ಲಿ ಪಕ್ಷಿಗಳು ಕಡಿಮೆಯಾಗಿವೆ. ಇದೀಗ ಅಂಕೋಲಾದ ಕಡಲ ತೀರದಲ್ಲಿ ಸೀಗಲ್ಸ್ ಭಾರಿ ಪ್ರಮಾಣದಲ್ಲಿ ಆಗಮಿಸಿವೆ. ತೀರದಲ್ಲಿ ಇಂತಹ ಹಕ್ಕಿಗಳನ್ನು ನೋಡಲು ಖುಷಿಯಾಗುತ್ತವೆ. ವಲಸೆ ಬಂದಂತ ಪಕ್ಷಿಗಳೇನಿದ್ದಾವೆ, ಇದು ಒಂದು ಸುಮಾರು ಪ್ರತಿ ವರ್ಷದಿಂದ ಈ ವರ್ಷ ಇದರ 10 ಪಟ್ಟು ಹೆಚ್ಚಾಗಿದೆ.
ಯಾಕಂದ್ರೆ ಪ್ರತಿ ವರ್ಷ ಒಂದು 5,000 ಬರ್ತಿತ್ತು. ಈ ವರ್ಷ ಹಬ್ಬ ಅಂದ್ರೂ ಇದೊಂದು 20,000 ಮೇಲಾಗಿದೆ ಈ ಪಕ್ಷಿಗಳು. ಇದನ್ನು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತಾ ಇದೆ. ಇದು ಒಂದು ಬಿಳಿ ಮತ್ತು ಹಾಗೂ ಬೂದಿ ಬಣ್ಣದ ರೂಪದಲ್ಲಿ ಇದೆ ಈ ಪಕ್ಷಿಗಳು ನೋಡ್ಲಿಕ್ಕೆ. ಇದು ಈ ಸಮುದ್ರ ತೀರದಲ್ಲಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಫುಡ್ ಈ ಒಂದು ಪ್ರದೇಶದಲ್ಲಿ ಫುಡ್ ತುಂಬಾ ಚೆನ್ನಾಗಿ ಪೌಷ್ಟಿಕವಾದ ಫುಡ್ ಸಿಗ್ತಾ ಇದೆ. ರಷ್ಯಾ, ಸೈಬೀರಿಯಾ ಹಾಗೂ ಲಕ್ಷದ್ವೀಪ ಕಡೆಗಳಿಂದ ಪ್ರತಿ ವರ್ಷವೂ ಕೂಡ ಈ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತವೆ. ಆಹಾರ ಪೂರಕವಾದಂತಹ ವಾತಾವರಣ ಇದ್ದಲ್ಲಿ ಹುಡುಕಿ ಹೋಗುತ್ತವೆ. ಈ ಬಾರಿ ಕಡಲ ತೀರಗಳಲ್ಲಿ ಹೆಚ್ಚಿನ ಪ್ರಮಾಣದ ತಾರಲೆ ಮೀನುಗಳು ಇರೋದ್ರಿಂದ ಸೀಗಲ್ ಹಕ್ಕಿಗಳಿಗೆ ಆಹಾರ ಸಿಗುತ್ತಿವೆ. ಹೀಗಾಗಿ ಕಳೆದ 3 ದಿನಗಳಿಂದ ಪಕ್ಷಿಗಳು ಸ್ವಚ್ಛಂದವಾಗಿ ಓಡಾಡಿಕೊಂಡಿವೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಇಲ್ಲಿಯೇ ಇದ್ದು ಬಳಿಕ ಸಂತಾನೋತ್ಪತ್ತಿಗಾಗಿ ಟಿಬೆಟ್ ಕಡೆ ಹೋಗುತ್ತವೆ ಅಂತ ಕಡಲ ವಿಜ್ಞಾನಿಗಳು ಹೇಳಿದ್ದಾರೆ. ಇವು ಮೇನ್ ಆಗಿ ಚಳಿಗಾಲದ ವಲಸಿಗ ಪಕ್ಷಿಗಳು. ಸೀಗಲ್ಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜಾತಿ ಇದೆ. ಅದರಲ್ಲಿ 20 ಜಾತಿ ಸಮುದ್ರದಲ್ಲೇ ಅವುಗಳು ಹೆಚ್ಚು ಸಮುದ್ರಕ್ಕಾಗಿ ಸಮುದ್ರದ ಮೀನುಗಳಿಗೆ ಅವಲಂಬಿತವಾಗಿವೆ. ಇನ್ನುಳಿದವುಗಳು ಇವನ್ ಸಿಹಿ ನೀರಿನಲ್ಲೂ ಕೂಡ ವಾಸಿಸುತ್ತವೆ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಬಂದಿರುವಂತದ್ರಲ್ಲಿ ಬ್ರೌನ್ ಹೆಡೆಡ್ ಸೀಗಲ್ ಇದೆ, ಬ್ಲಾಕ್ ಹೆಡೆಡ್ ಸೀಗಲ್ ಇದೆ ಮತ್ತು ವೈಟ್ ಸೀಗಲ್ಸ್ ಇದೆ. ಈ 3 ಜಾತಿ ವೆರೈಟಿಗಳನ್ನ ನಾವು ಈಗ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಹೀಗಾಗಿ ಪ್ರಮುಖ ಏನಂದ್ರೆ ಈ ನಮ್ಮ ವಲಸಿಗ ಪಕ್ಷಿಗಳಿಗಾಗಿ ಅತಿ ಮುಖ್ಯ ಅಂದ್ರೆ ಆಹಾರ. ಸೀಗಲ್ಸ್ಗಳಲ್ಲಿ ಬ್ರೌನ್ ಹೆಡೆಡ್, ವೈಟ್ ಹೆಡೆಡ್ ಮತ್ತು ಬ್ಲಾಕ್ ಹೆಡೆಡ್ಗಳಿವೆ. ಸುಮಾರು 20 ಜಾತಿಯ ಪಕ್ಷಿಗಳು ಸಮುದ್ರದ ಮೀನುಗಳನ್ನು ಅನುಸರಿಸಿ ಆಗಾಗ ಕರಾವಳಿಯ ಕಡಲ ತೀರಗಳಿಗೆ ಬಂದು ಹೋಗುತ್ತವೆ. ಒಟ್ನಲ್ಲಿ ಸೀಗಲ್ ಬರ್ಡ್ಗಳು ಈ ಬಾರಿ ಹೇರಳ ಪ್ರಮಾಣದಲ್ಲಿ ಆಗಮಿಸಿದ್ದು ಬೆಳಗ್ಗೆಯಿಂದ ಸಂಜೆಯವರೆಗೆ ಹಾರಾಟ, ತುಂಟಾಟ, ಅವುಗಳ ಶಬ್ದ ಪಕ್ಷಿ ಪ್ರಿಯರ ಕುತೂಹಲಕ್ಕೆ ಕಾರಣವಾಗಿದೆ. ಶೇಷಗಿರಿ ಮುಂಡಹಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಚಳಿಗಾಲ ಆರಂಭ ಆಗಿರೋದ್ರಿಂದ ರಾಜ್ಯದ ಕರಾವಳಿ ಭಾಗಕ್ಕೆ ವಲಸೆ ಹಕ್ಕಿಗಳು ಈಗ ಆಗಮಿಸುವುದಕ್ಕೆ ಆರಂಭಿಸಿದೆ. ಉತ್ತರ ಕನ್ನಡದ ಕಡಲ ತೀರದಲ್ಲಿ ಸಾವಿರ ಪ್ರಮಾಣದ ವಿದೇಶಿ ಹಕ್ಕಿಗಳು ಆಟ ಆಡ್ತಾ ನೋಡುಗರ ಗಮನ ಸೆಳೀತಾ ಇದೆ. ಈ ಕುರಿತಂತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಉತ್ತರ ಕನ್ನಡದ ಕಡಲ ತೀರದಲ್ಲಿ ವಿದೇಶಿ ಹಕ್ಕಿಗಳ ಕಲರವ. ಒಂದೆಡೆ ಕಡಲ ತೀರದಲ್ಲಿ ಸಾಲು ಸಾಲಾಗಿ ಕುಳಿತಿರುವಂತಹ ಶ್ವೇತವರ್ಣದ ಹಕ್ಕಿಗಳು, ಮತ್ತೊಂದು ಕಡೆಗೆ ಹಾರಾಟ, ತುಂಟಾಟ, ಈ ಅಪರೂಪದ ಪಕ್ಷಿಗಳನ್ನ ನೋಡೋದು ಚಂದ. ಅದರಲ್ಲಿ ರಾಶಿ ಪಕ್ಷಿಗಳು ಒಮ್ಮೆಲೆ ಕಂಡರೆ ಅದರ ಸಂತಸವೇ ಬೇರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಕೇಣಿ ಮತ್ತು ಬೇಲೆಕೇರಿ ಕಡಲ ತೀರದಲ್ಲಿ ವಿದೇಶಗಳಿಂದ ಹೇರಳ ಪ್ರಮಾಣದ ಪಕ್ಷಿಗಳು ಆಗಮಿಸಿವೆ. ಸೀಗಲ್ ಬರ್ಡ್ಸ್ ಎಂದು ಕರೆಯುವಂತಹ ಈ ಪಕ್ಷಿಗಳು ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಕಡಲ ತೀರಗಳಲ್ಲಿ ಕಂಡುಬರುತ್ತಿವೆ. ಈ ಹಿಂದೆ ಕಾರವಾರ ಮತ್ತು ದೇವಭಾಗ ಕಡಲ ತೀರದಲ್ಲಿ ಮಾತ್ರ ಚಳಿಗಾಲದ ಸಂದರ್ಭ